ಮಗಳು ನನಗೆ ಚಿಕ್ಕವಳಾಗಲ್ವಾ ಪಕ್ಕದ ಮನೆ ಪದ್ಮ ನನಗೂ ಜೋಡಿಯಾಗಲ್ವಾ ಮದುವೆ ಬ್ಯಾಡ ಅಂದ್ರು ಅವಳು ಕೇಳ್ತಾ ಇಲ್ಲಲ್ವಾ ಪ್ರೀತಿ ಮಾಡು ಅಂದ್ರು ಅವಳು ಒಪ್ತಾ ಇಲ್ಲಲ್ವಾ ಹೆಂಗ ಮಾಡಲಿ ಹೇಳೆ ನೀನೇ ಯವ್ವ ಹೆಂಗ ಮಾಡಲಿ ಹೇಳೆ ನೀನೇ ಯವ್ವ ಯಕ್ಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವಾ ಪಕ್ಕದ ಮನೆ ಪದ್ಮ ನನಗೂ ಜೋಡಿಯಾಗಲ್ವಾ ಮದುವೆಯಾದ 3 ದಿನಕ್ಕೆ ಓಡಿ ಹೋಗಲ್ಲ ಮದುವೆಯಾದ 3 ದಿನಕ್ಕೆ ಓಡಿ ಹೋಗಲ್ಲ ಇಲ್ಲ ಇಂಥವಳ ಕಟ್ಟಿಕೊಂಡು ಬಾಳೆ ಮಾಡಲ್ಲ ಇಲ್ಲ ಇಂಥವಳ ಕಟ್ಟಿಕೊಂಡು ಬಾಳೆ ಮಾಡಲ್ಲ ಯಕ್ಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವಾ ಪಕ್ಕದ ಮನೆ ಪದ್ಮ ನನಗೂ ಜೋಡಿಯಾಗಲ್ವಾ ಯಕ್ಕ ಯಕ್ಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವಾ ಪಕ್ಕದ ಮನೆ ಪದ್ಮ ನನಗೂ ಜೋಡಿಯಾಗಲ್ವಾ ಸರ ನಿನ್ನ ಮರ ಬುಗುಲ್ ಬರಂಗ್ ಮಾಡ್ತಿ ಬಂದವರಂ ಧಾರಂದು ಕೇಳಿದ ಧರೆಯೇ ಭಾಗ್ಯಶ್ರೀಯೇ ದೇವಾ ಬಟಲದಂತ ಪರಿಶೋಭಿಸುವ ಪ್ರಬೃಹತ್ ಕುಟಿಲ ವರ್ಧನ ನಮ್ಮ ಜಲದ ಪಕ್ಕ ಮದನ್ ಮದನ ಉದಕಂ ಸರ್ರನ ದುರ್ಗ ಬಳ್ಳರುವ ಧೂಮೂಟದಂತೆ ಕೆಂಪ ಹೆಂಬರಕ್ಕೆ ಹರಿ ಕುಂಬಲಿಗೆ ಸಿಗದ ವೀರ ಬಪ್ಪೆಯನ್ನಿಟ್ಟರೆ ಬ್ರಹ್ಮಾಂಡವೆಂಬ ಪಾಂಡವ ದೇವಾ ದಿಗಲ್ಲಂಬರನ್ನ ಕಾಪಾಗ್ಲಿ ಸಪ್ತೆಂಬುದು ಜಲವ ಭವಿ ಬಳ್ಳದ ಕುದಿತಕ್ಕೆ ಅದರಲ್ಲಿರುವ ಜಲಾಚಾರಗಳು ಅದಿರಿ ಬಿಟ್ಟವ ಸಲಾಮನ್ನವ ದೇವಾ ಅತಿ ಸಂಭ್ರಮಯುಕ್ತನಾಗಿ ಭಯವಿಲ್ಲದ ಎನ್ನ ಮುಂಭಾಗದಲ್ಲಿ ನಿಂತು ಅತಿ ಭಯಂಕರ ರೌದ್ರ ವೇಷಂ ಕಂಡ ಭಯವಿಲ್ಲದ ಮಾತನಾಡಿಸುವುದಕ್ಕೆ ನೀನು ದಾರಪಟ ಮುಂದೆ ನಡೆಯ ದಾರಪಟ ದೇವ ನಾವು ದಾರಂದರೆ ಲಂಚ ತಿನ್ನುವನು ಲಂಚ ದ್ರೋಹಿ ಲಂಚ ಬೇಡುವನು ಬೀದಿ ನಾಯಿ ಲಂಚ ಕೊಟ್ಟು ಕೊಟ್ಟು ಬಿಡುವರು ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಕುಡಿತೀನಿ ಕುಂಬಳೆಕಾಯಿ ಕಾರೇಕಾಯಿ ನೆಲ್ಲಾಪುರ ನೆಲ್ಲಿಕಾಯಿ ನಾನು ಈ ವೇಷಕ್ಕೆ ಹೊಡೆದಿರುವನು ಸಣ್ಣದೊಂದು ತೆಂಗಿನಕಾಯಿ ದೊಡ್ಡದೊಂದು ಕುಂಬಳೆಕಾಯಿ ಎಷ್ಟು ಕಾಯಿಗಳನ್ನು ಹೊಡೆದರೆ ಅರ್ಪಿತ ಮಾಡಿಕೊಳ್ಳುವಳು ನಮ್ಮಮ್ಮ ಮಾರಮ್ಮ ತಾಯಿ ದೇವಾಗಸೆಗೆ ಬುಡ್ಡೆ ಕಲ್ಲವಾಸ ನಾನು ಸಂಸಾರ ದಾಸ ಆ ಮೂಲೆಯಲ್ಲಿ ನಿಂತುಕೊಂಡಿರುವ ನಮ್ಮ ಸ್ವಾದರ ಮಾವನೆಂಬ ಅರಸ ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥಿ ನಾವು ದಾರಂದರೆ ಯಾರು ದೇವ ಚಂಡೊಬ್ಬರ ಚಂಡ ಬಜಬಲೋರ್ ತಂಡ ನಾಟ ಯಾವತ್ತು ಎನ್ನ ಸುದ್ದಿಯನ್ನು ಕೇಳಿದ ತಕ್ಷಣಕ್ಕೆ ಎಂಡು ರಾಯರು ತಮ್ಮ ತಮ್ಮ ಮಂಡಿಗಳನ್ನೇ ಬಾಗಿ ತಮ್ಮಷ್ಟಕ್ಕೆ ತಲೆ ಒಳಗದರೆ ಸಾರಥಿ ಏಕ ಚಕ್ರದ ರಕ್ಕಿತನಾಗಿ ವಾಯು ವೇಗಕ್ಕಿಂತ ಮೆಕ್ಕಿ ಮೀರಿ ನಡೆಯುವ ಸಪ್ತತ್ರಗಳ ಮಧ್ಯೆ ಪ್ರಭೆ ಬೆಳಗಿಸುವ ಸೂರ್ಯನಂದರೆ ಸಾರಥಿ ಮಧುರ ನಗರಕ್ಕೆ ಪಟ್ಟಾಧಿಪತಿಯಾದ ಉಗ್ರಸೇನನ ಪ್ರೇಮದ ಕುಮಾರ ಮಹಾರಾಜನ ಜೈವರನ್ನು ನೋಡ್ಕೊಂತರಾಗಲ್ಲ ಸಾರಥಿ ಅತಿ ಜಾಗ್ರತೆ ವೀರ ಕಂಸಾಸುರರಿವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ ಸಾರಥಿ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆ ಹೌದು ದೇವ
ಆಗಾತರ ಇತ್ತ ಕಡೆ ಬರುವಂತ ನಾವು ಚಿತ್ತ ಬಿಟ್ಟು ಕೇಳ. ಚೆನ್ನಾಗಿ ಹೇಳಿದ ದೇವ. ನಮ್ಮ ಜನಕನಾದ ಉಗ್ರಸೇನನು ತಾನ ಮುಪ್ಪಿನ ವಯಸ್ಸಾದ ಕಾರಣ ಮಧುರ ನಗರ ಮೇಲೆಗೆ ಪಟ್ಟ ಕಟ್ಟಿದರ ಭೂಪತಿ. ಆದ ಕಾರಣ ನಗರದ ಯೋಗಕ್ಷೇಮವನ್ನು ವಿಚಾರಿಸುವ ಕಾರಣ ಮರಣವಾಯಿತು ಸಾರಥಿ. ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ. ಮುಂದೇನು ಸಂಗತಿ ಸಾರಥಿ? ಭೂಪತಿ, ಇದು ಅಲ್ಲದ ಶ್ರೀ ಗುರು ಮಲ್ಲೇಶ್ವರನ ಅಂತಃಕರಣದಿಂದ ಎನ್ನಯ ಸಹೋದರ ಹಳಿಯನಾದ ಶ್ರೀಕೃಷ್ಣನೆಂಬಾದವನ ಗೋಕುಲದಲ್ಲಿ ಗೋಪಿಕಾ ಸ್ತ್ರೀಯರ ಮಧ್ಯದಲ್ಲಿ ಬಹು ಆನಂದದಿಂದ ಕಾಲ ಕಳೆಯುತ್ತಿರುವನಂತೆ. ಭೂಪತಿ, ಅವ ನಮ್ಮ ಯುದ್ಧ ಮಾಡಿ ಸಂಹರಿಸಲು ನಮ್ಮ ಬಲಭುಜ ರಾಜ ಶಕಟಾಸುರ ತೃಣಮಾತುರಮ್ಮ ಮಂತ್ರಿಗಳನ್ನು ಬರ ಹೇಳತಾರತೆ. ಅತಿ ಜಾಗ್ರತೆ. ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಿರಿ. ಜಾಗೃತಿ. ಮಾವ ನೀ ನನ್ನ ಜೀವ, ನಿನ್ನ ಮ್ಯಾಲ ಕಂಡೀನಿ ಕನಸ, ಬಿಡಲಿ ನಾ ಹೆಂಗ ನಿನ್ನ ಚಂಪನ ಗಲ್ಲದ ಪೋರಿ, ಒಳ್ಳಿ ನುಡಬ್ಯಾಡ ನನ್ನ ಮಾರಿ, ಮೈ ಮರೆತು ಕುಂತಾಗ ನೀ ನಗಬ್ಯಾಡ ನನ್ನ ನೋಡಿ. ಶಕಟಾಸುರ ಶಕಟಾಸುರ ಬಿಡ್ರೋ, ದಾರಿ ಬಿಡ್ರೋ. ತೃಣವಾಸುರ ಪಾತ್ರಧಾರಿ ಕುಂದ್ರಕ್ಕೆ ಒಂದೆರಡು ಚೇರ್ ಕೊಡ್ರಪ್ಪ. ಚೇರ್ ದೇವ ತಾವುದಾರನ್ನು ಕೇಳಿದೆ. ಕೋಟಿ ಗರ್ಜನೆಯಿಂದ ಬಂದಂತಹ ದರೆಯನ್ನು ದಾರೆಂದು ಕೇಳಿದೆ ದೇವ. ಎದ್ದು ಬಂದು ಹೇಳಪ್ಪ ಕಪ್ಪುಗಲ್ಲು ಮಾವ. ದೇವಾ ಶ್ರೀಮತ್ತ ಸಮಸ್ತ ಪ್ರಣಯೋಭಿಯುಗಯ ಭ್ರಾತ ಸೌಭಾಗ್ಯತಿ ಪ್ರಭಕರ ಬಿಂಬತರ ಸೂರ್ಯ ಸೌರಭದಂತಿ ಪ್ರಚಿವಯಲ ದೇವಾ ಒಟ್ಟು ಪಟ್ಟನ್ನ ಪಟಾಟೋಪದ ಮಿಂಚು ಗುಟುಕಗಳಂತಾರು ಪಡಿಸಿ ಪಡ್ತರ ದಿಂಬಂದ ದಿಟ್ಟ ದಾಂಗಿತನ ಮುಂದೆ ನಿಂತು ಸೆಟ ಇಲ್ಲದ ದಿಟ್ಟ ವಾಕ್ಯಗಳನ್ನು ಮಾತನಾಡಿಸುವ ನೀನು ದಾರುಣನ ನಾಮಾಂಕಿತವೇನೋ ತಡ ಮಾಡ್ದ ಉಸಿರೊಂದನ್ನ ಪಟ ಓ ದೇವಾ ನಾವು ದಾರಂದರೆ ಹಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳು ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಪತಿವ್ರತೆ ಅಂತೇಳಿ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು, ಬಿಟ್ಟರೂ ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗಲು ಮಾತ್ರ ಮರೆಯಬಾರದು. ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು. ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ಕೇಳನ ನಮ್ಮ ನಾಮಾಂಕಿತದ ರೀತಿ ಹೌದು ದೇವ.
ಬಳ್ಳಿಯ ಕಾರಗಾಲದ ಸಿಟಿನೊಳ್ಳ ಗುಟಿ ಗುಡಿಸಿ ಬಾರಿಕೆರವೆ ಅಂದ ಕೋರ್ಕರ್ಣಿಗಳಿಂದ ಎಲ್ಲ ಸಾರಥಿ ಇದು ಅಲ್ಲದ ತುಡ್ಡಕ್ಕೆನಿಂದ ಈ ಭೂಮಿಯ ಕಡೆ ಹಿಡಿದ ಕಡಿಬೇಕಲ್ಲ ನಾನಲ್ಲವೇ. ಹೌದು ದೇವ. ಎಲ್ಲ ಸಾರಥಿ ಒಟ್ಟು ಇದು ಅಲ್ಲದ ತುಡ್ಡಕ್ಕೆ ನಿಂದ ಕೆಡಕ ಬಯಸಲು ಬಂದ ಅನೇಕ ಜನ ದೇವತರ ಮೃಷಿಗಳ ಮತ್ತು ಎನ್ನ ಎಗ್ಗಳವಾದ ಕಕ್ಕಸದ ಕುಕ್ಕಿ ಒಕ್ಕಲಿಕ್ಕಿ ದಿಕ್ಪಾರು ಮಾಡಿದರು. ಎಲ್ಲ ಸಾರಥಿ ಕಂಚಾಸುರ ಮಹಾರಾಜನ ಮಂತ್ರಿ ಚಕ್ರ ಈ ಸಕಟಾಸುರ ಮಹಾಮಂತ್ರಿ ಅಂದು ಈ ಭೂಮಿಗೆ ಬಿರಲ ಬೆರೆಯುವಂತ ಜೈ ಬೇರೆಲ್ಲ ಹೊಡ್ಸಲೇ ಸಾರಥಿ. ವೀರ ಶಕಟಾಸುರರಿಗಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಹೊಳಿರಿಯಲ್ಲ ಈ ಸಾರಥಿ. ಈ ಶೃಂಗಾರ ತರವಾದ ರಂಗಭೂಮಿಯ ಬಂದ ಕಾರಣವನ್ನಂತ ಕೇಳಿದ್ಯಾ? ಎಲ್ಲ ಸಾರಥಿ ನಮ್ಮ ರಾಜನಾದ ಕಂಚಾಸುರ ಮಹಾರಾಜನಿಗೆ ಇಂದಿನ ದಿನ ನಂಬರ್ ಹೇಳಿದನಂತ. ಎಲ್ಲ ಸಾರಥಿ ಆದ ಕಾರಣ ರಾಜ್ಯರಂ ಕಂಡ ಆಜ್ಞಾ ಪರಿಪಾಲಿಸದಕ್ಕೆ ಪರಿಣಾಮವಾದಿ ಕಂಡಿಯ ಸಾರಥಿ ನಮ್ಮ ರಾಜನ ತೋರಿಸಿ ಬಹು ಜಾಗ್ರತೆ. ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ತೃಣವಾಸುರ ತೃಣವಾಸುರ ಶಕಟಾಸುರನ ಪಾತ್ರ ಮಾಡಿದರೆ ಗುಲಾಬಿ ಹಾರವನ್ನು ವಫಾನ್ ಪ್ರಕಾರ ಮಾಡಿರ್ತಾರೆ. ಕಿರಣ ಬೇಸ್ ಕಟ್ಟಬೇಕು. ಕಿರಣ ಬೇಸ್ ಕಟ್ಟರು. ಕಿರಣ ಬೇಸ್ ಕಟ್ಟರು. ಹಲೋ 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 ದೇವಾ ಚಡ ಎಂಬ ಶಬ್ದಕ್ಕೆ ಕಾರ್ಕಲದ ಬಳಗದೊಂದು ತಡ್ಪಡಲೆಂದು ಮಿಂಚು ಗುಡಿಗಳೆಂದು ಶಬ್ದ ಬಿಡುತ್ತನಾಗಿ ನಡೆದ ಮಾತ್ರಕ್ಕೆ ಮನ್ನವ ತಮ್ಮ ತಮ್ಮ ಮಂಡಲ ಬಿಟ್ಟು ಕಂಗೆಟ್ಟು ದಿಕ್ಕಿ ದಿಕ್ಕಿ ಏನ್ ಬೇಕು ಓಮರ ಇದು ಮನ್ನವ ದೇವಾ ಇಂಥ ಕಡೆ ಬಿಕ್ಕರನ್ನು ಮುಂದೆ ಕಿಂಚುತ್ತ ಸಂಘವಡಿದ್ದ ಬಿಂಕದಿಂದ ಮಾತನಾಡಿಸು ಮನ್ನವ. ನೀನು ದಾರನನ್ನ ರಾಮಕಿದ್ದವನ್ನ ತಡ ಮಾಡಿದಪ್ಪಾಳ ನರಗ್ರನೇ. ಓ ದೇವಾ, ನಾವು ದಾರಂದರೆ ನನ್ನ ಹೆಸರು ಚಾರ, ನನ್ನ ಹೆಂಡತಿ ಹೆಸರು ಚಂಡುವಿನ ಹಾರ.
ಈಗಿನ ಕಾಲದಲ್ಲಿ ಸಾರಥಿಗೆ ಸೊಂಡಿಗೆ ಹಾರ ಹಾಕುವುದನ್ನು ಮರೆತಾರ. ಹೆಣ್ಣು ಮಕ್ಕಳ ಡ್ಯಾನ್ಸಿಗೆ ಮಾತ್ರ ಮೆಚ್ಚಿ ಹಾಕುವರು ಮಲ್ಲಿಗೆ ಹೂವಿನ ಹಾರ. ಹೇಗಿದ್ದರೂ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳದೇ ದರ್ಬಾರ. ನಮ್ಮ ಗಂಡಸರು ಮಾಡುತ್ತಾರೆ ಸೂಳೆಗೆ ನಾಲ್ಕೆಳೆಗೆ ಬಂಗಾರದ ಸರ. ಅದನ್ನು ಹಾಕಿಕೊಂಡವರು ಓಣಿಯಲ್ಲಿ ತಿರುಗಾಡ್ತಾರ ಗರ್ತಿಯಂಗ ಗರಾಗರ. ಅದನ್ನು ನೋಡಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಬೆರ್ಕಿ ಸಾರಥಿ ನಾನಲ್ಲವೇನೋ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಪೊಳಿರಿಯಲ ಸಾರಥಿ ಚೆನ್ನಾಗಿ ಕೇಳು ನನ್ನ ನಾಮಾಂಕಿತವರಿ. ಚೆನ್ನಾಗಿ ಹೇಳಿದ ದೇವ. ಓಲಿ ಮಿಂಚಿನಂತೆ ತಳತಳ ಮಣ್ಣವ ಎಣ್ಣೆ ಕೊರಲ್ಲನ್ನು ಕಡಿತಿದ್ದರ ಬಸಕ್ಕೆ ಯಾವ ದೀಪು ಮಡಲ ತಲ್ಲನ್ನು ಬಂದು ಹೌದಮ್ಮ. ಎಣ್ಣೆ ಉರಿಯುವ ಉರಿಗಣ್ಣೆನ ನೋಟಕ್ಕೆ ಬಡಬಾಗ್ದು ಸುಡಿ ಮಾಡಿಕೊಂಡು ತಡಿಗಲಾರದೆ ಈ ಜಡಿಗೆ ಸಾರಥೆ ಎಣ್ಣೆಯ ಬಿಸಿ ಊರಿನ ರಭಸಕ್ಕೆ ಕೇಸರೊಳಗ ಕಮಲವ ಸುಟ್ಟ ಸುಡಿಗವಾಯ್ತು. ಬೋಳಿರ ಸಾರಥೆ ಯಾವತ್ತೇ ಎನ್ನ ಹೆಸರನ್ನು ಕೇಳಿದೆ ದೇವಾದಿ ದೇವತೆಗಳು ತಮ್ಮ ತಮ್ಮ ಮನೆ ಮಂಟಪಗಳ ಬಿಟ್ಟು ಅಡಿಪಾಲದರು. ಸಾರಥೆ ಎನ್ನ ಭೀಕರವಾದ ಶಬ್ದ ಸ್ಫುಟಕ್ಕೆ ತಡಿಗೆಲ್ಲರದೆ ಈ ಹುಡುಗರ ಪಡವಿ ತಳಕ್ಕೆ ಎಂತ ದುರ್ಚ ಪರಾಕ್ರಮದಿಂದ ಮರಿವ ಸುರನವ ಸೂರ ಬಂದು ಜೈಪರ ಒಂದು ಓಡಿಸುವಂತನಾಗಲೇ ಸಾರಥ್ಯ ವೀರ ತುಳವಾಸುರರಿವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ. ಬೊಳಿರೇ ಎಲ್ಲ ಸಾರಥಿ ಸುಂದರವ ಸಭಾಮಂಟಪಕ್ಕೆ ಬಂದ ಕಾರಣವೇ ಕೇಳ್ತೀಯಾ? ಹೌದು ದೇವ. ಇಂದಿನ ದಿನ ನಮ್ಮ ರಾಜಶೇಖರನಾದ ಕಂಸ ಸೂರ ಮಹಾರಾಜನು ಆದ ಕಾರಣ ಶೀಘ್ರವಾಗಿ ಬರೋಣವಾಯ್ತ ಕಂಡಿಯ ಸಾರಥಿ ನಮ್ಮ ರಾಜನ ತೋರಿಸಬಹುದು. ನಿಮ್ಮಿಷ್ಟರಂಟಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ.